ಹೇಳಿ ಮೊನ್ನೆ ದಿನ ಹೇಮಾವತಿ ನೀರಿನ ಹೋರಾಟದಲ್ಲಿ ಹೋರಾಟ ನಡೆದಾಗ ಹೋರಾಟಗಾರರ ಜೊತೆಗೆ 4-5 ಜನ ತುಮಕೂರು ಜಿಲ್ಲೆಯ ಮಠಾಧೀಶರ ಮೇಲೆ FIR ದಾಖಲು ಮಾಡಿದ್ದಾರೆ ಅಂತ ಪೇಪರ್ನಲ್ಲಿ ನಾವು ನೋಡಿದ್ವಿ. ಇವತ್ತು ಗೃಹ ಸಚಿವರಿಗೆ ನಾವು ಮನವರಿಕೆಯನ್ನು ಮಾಡಿದ್ವಿ. ಅವರು ವೈಯಕ್ತಿಕವಾಗಿ ತಮ್ಮ ಸ್ವಹಿತಕ್ಕಾಗಿ ಹೋರಾಟ ಮಾಡಿಲ್ಲ, ಎಲ್ಲ ರೈತರ ಪರವಾಗಿ ಹೋರಾಟ ಮಾಡಿದ್ದಾರೆ. ರೈತರಿಗೆ ಅನ್ಯಾಯವಾಗುವಂತಹ ಕಾಲದಲ್ಲಿ ಸಾರ್ವಜನಿಕ ಕ್ಷೇತ್ರದಲ್ಲಿ ಕೆಲಸ ಮಾಡುವಂಥ ಮಠಾಧೀಶರು ಬೆಂಬಲಿಸಿದ್ದಾರೆ. ಅದಕ್ಕೆ ರೈತರ ಮೇಲೆ ಆಗಲಿ ಶ್ರೀಗಳ ಮೇಲೆ ಆಗಲಿ ಹಾಕಿದಂಥ FIR ಏನಿದೆ ಅದನ್ನು ನೀವು ರದ್ದುಪಡಿಸಿ ರೈತರಿಗೆ ನಿಮ್ಮ ಬೆಂಬಲವನ್ನು ವ್ಯಕ್ತಪಡಿಸಿದರೆ ಭಾಳಷ್ಟು ಒಳ್ಳೆಯದು ಅನ್ನುವಂಥ ಮಾತನ್ನು ಹೇಳಿದ್ದೇವೆ. ಅವರು ಅದನ್ನು ಪರಾಮರ್ಶಿಸಿ ಮುಂದಿನ ಕ್ರಮಗಳನ್ನು ಕೈಗೊಳ್ಳುವುದಾಗಿ ಭರವಸೆಯನ್ನು ಕೊಟ್ಟಿದ್ದಾರೆ. ಬಹುಶಃ ಈ ನಾಡಿನಲ್ಲಿ ಪ್ರತಿಯೊಂದನ್ನು ಹೋರಾಟ ಮಾಡಿನೇ ಪಡೆಯುವಂಥ ಸಂದರ್ಭ ಇದೆ, ಹಾಗಾಗಬಾರ್ದು. ಬಹುಶಃ ತಮಗೆಲ್ಲ ಗೊತ್ತಿದೆ, ಗ್ಯಾರಂಟಿ ಸರ್ಕಾರ ಮಾಡ್ತಾ ಇರೋದರಿಂದ ಈ ರಾಜ್ಯದಲ್ಲಿ ಅನೇಕ ಅಭಿವೃದ್ಧಿ ಕಾರ್ಯಗಳು ನೆಲಕಚ್ಚಿವೆ. ಬಹುಶಃ ನಾವು ಹೇಳುವಂಥ ಮಾತಲ್ಲ, ಆಡಳಿತ ಪಕ್ಷದ ಶಾಸಕರೇ ಎಷ್ಟೋ ಕಡೆ ಮಾತಾಡ್ತಾರೆ. ಅಭಿವೃದ್ಧಿಗೆ ಸರ್ಕಾರದಿಂದ ಯಾವುದೇ ಅನುದಾನ ಇಲ್ಲ, ಎಲ್ಲ ಹಣ ಗ್ಯಾರಂಟಿಗೆ ಹೋಗ್ತಾ ಇದೆ. ಈಗ ಕೊಡುವಂಥ ಗ್ಯಾರಂಟಿಗಳ ಬಗ್ಗೆ ಇನ್ನೊಮ್ಮೆ ರಾಜ್ಯ ಸರ್ಕಾರ ಗಂಭೀರವಾಗಿ ಆಲೋಚನೆಯನ್ನು ಮಾಡುವಂಥ ಅವಶ್ಯಕತೆ ಭಾಳಷ್ಟಿದೆ. ಗ್ಯಾರಂಟಿ ಯೋಜನೆ ಹಿನ್ನೆಲೆಯಲ್ಲಿ ರಾಜ್ಯದ ಅಭಿವೃದ್ಧಿ ಕಾರ್ಯಗಳು ಯಾವುವು ಕೂಡ ಕುಂಠಿತ ಆಗಬಾರದು. ಮತ್ತು ಇತ್ತೀಚೆಗೆ ನಡೆಯುವಂಥ ದೌರ್ಜನ್ಯಗಳಾಗಲಿ ಮತ್ತು ಅನೇಕ ಗೊಂದಲಮಯ ವಾತಾವರಣಗಳು ನಿರ್ಮಾಣ ಆಗಬಾರ್ದು ಅನ್ನುವಂಥದ್ದು ಕಳಕಳೆಯ ಒಂದು ಕರೆ ಅನ್ನೋದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಮರೆಯೋದಿಲ್ಲ.